ಎನಿಸಿದೆ ಚಂದೆ ದಳೆದ ಪರಿಭವ ಸವೆಸಿದೆ ಜೀವ ತಳೆದ ಪರಿಭವ ಸವೆಸಿದೆ ಜೀವ ಸರ್ವೇಶ ಕೊಡುಚಿರ ವಿಭವ ಕೊಡುಚಿರ ವಿಭವ ಜ್ವಲಿಸುವುಧನ ವರತಾ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುಧನ ವರತ ಜ್ವಲಿಸುವುಧನ ವರತ ಜ್ವಲಿಸುವುಧನ ವರತಾ ವಾಸುದೇವ ದೀನದಯಾನಿಧಿ, ನಿನ್ನ ಹೊರತಾಗಿ ನನಗೆ ಗತಿ ಯಾರು? ನನ್ನ ಪತಿಗಳಾದರು ನನ್ನನ್ನೊಂದು ಭೋಗದ ವಸ್ತುವಿನಂತೆಯೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ಆ ದುರುಳ ದುಶ್ಯಾಸನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಜಿಸಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಕೀಚಕನ ಭಂಗವನ್ನು ಸಹಿಸಿದೆನು. ಹೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಅದೇನನ್ನು ಬರೆದಿರುವೆ ನೀನು? ಅದೇನನ್ನು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೇವಿ, ನನ್ನೊಡನೆ ತಿಳಿಸಬಾರದೆ? ಕಾಂತೆ, ಶಾಂತೆ, ಕಡುಕೋಪದಿಂದ ದುಡುಕುವೆ ಏಕೆ ಕೋಮಲಾಂಗಿಯೇ? ಕಾಂತೆ, ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ದುಡುಕುವೆ ಕೆಲೆ. ಕಾಂತೆ, ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ದುಡುಕುವೆ ಕೆಲೆ. ಪಾಂಡುಪುತ್ರರ ಪತ್ನಿಯಾಗಿ ನೀನು. ಹೌದು ದೇವಿ, ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ದುಡುಕುವೆ ಏಕೆ ಕೋಮಲಾಂಗಿಯೇ? ಶಾಂತೆ, ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ಮರುಗುವೆ. ದೇವಿ, ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವೆ? ನಂದೊಳಗೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣವೇ ಇರುವುದು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅವರ ಮೇಲೆ ತಕ್ಕ ಪ್ರತಿಕಾರವನ್ನೇ ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರ ಆತ್ಮ ಗೌರವಗಳನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯವೇ ಬೇಕು. ಹೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿರುವೆ ನೀನು? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವದ್ ಋಷಿಗಳ ಆಜ್ಞೆ. ಏನಂದಿರಿ? ನಿಮಗಾಗಿ ಅಲೆದು ವನವಾಸ ಪಡೆದು ಬರಂದೆ ಸಹಿಸದೆ ಅಲ್ಲವೇ ಸ್ವಾಮಿ? ನಿಮಗಾಗಿ ಅಲೆದು ವನವಾಸ ಪಡೆದು ಬರಂದೆ ಸಹಿಸದಾರೆ ಸರಿಯೇ ನಿನಗೆ ಸಮ್ಮತವಾದರೆ, ಸರಿಯೇ ನಿನಗೆ ಸಮ್ಮತವಾದರೆ ಗೆಳೆಯ ಕೇಳು ನನ್ನ ಕಥೆಯ. ಏನಂದಿರಿ? ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲಬೇಕೆಂದು ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನೇ. ಅಣ್ಣನ ಅವಿವೇಕತನದಿಂದ ಚಿಂತನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ ಪಾಂಚಾಲಿ. ಅಣ್ಣನ ಅನಂತ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು.
ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸಿ ಅದರಿಂದ ಪ್ರತಿಫಲವಾದರೆ ಏನು? ತಾವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾ ಅದು ಇಂದಿನ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳಿದೆ, ಈ ದಿವಸ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನೇ ನೋಡುತ್ತಾ, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತರನ್ನು ಕಳುಹಿಸಿರುವರು, ಇನ್ನೇನು ಸಂಧಿ ಆಗುವುದು, ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟೆ ಪಾಂಚಾಲಿ ಎಂದು ಹೇಳುತ್ತಾ ನನ್ನನ್ನೇ ಅಪಹಾಸ್ಯ ಮಾಡಿದಳು ಸ್ವಾಮಿ. ಪುನಃ ದುರ್ಯೋಧನವೊಡನೆ ಸಂಧಿಗೆ ಪ್ರಯತ್ನ. ಸಂಧಿಗೆ ಯಾರು ಹೋಗಿರುವ ಪಾಂಚಾಲಿ? ಇನ್ಯಾರು? ಶ್ರೀಕೃಷ್ಣ ಪರಮಾತ್ಮನು. ಏನು ಶ್ರೀಕೃಷ್ಣ ಪರಮಾತ್ಮನೇ? ಗೋಪಿಕಾಮಿಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅಂದು ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ನಾನು ಇದನ್ನು ಅರಿತಿದ್ದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರನು ಕೊಟ್ಟೆ? ರಾಣೇಶ್ವರ, ನಾನು ಎಷ್ಟೇ ಆಗಲಿ ನಿಮ್ಮ ಧರ್ಮಪತ್ನಿ ಅಲ್ಲವೇ? ಅಲ್ಲವೇ? ಹೌದು. ಅಲ್ಲವೇ? ಹೌದು. ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಹೇಳೆ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಎಂದು. ಪಾಪು ಪಾಂಚಾಲಿ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಬಾ ಪಾಂಚಾಲಿ, ಬಾ, ಈ ನನ್ನ ತೊಡೆಯನ್ನು ಅಲಂಕರಿಸು. ಇಲ್ಲ ಸ್ವಾಮಿ, ನನ್ನ ಪ್ರತಿಜ್ಞೆ ಈಡೇರಬೇಕಲ್ಲವೇ? ಈಡೇರಿಸಿ. ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾರೆ, ಮನ ಪ್ರೀತಿಯ ಪ್ರೇಯಸಿ ನೀನೆ. ಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾರೆ, ಗುರುಕುಲ ಅಧಮರ ಜನಕುಲದೊಳು ಮರ ಕೆನಕು ದುರದೊಳ ಕುರುವಂಶವನೇ ನಾಶವ ಕೈವೆ. ಹೌದು ಪಾಂಚಾಲಿ, ಕುರುಕುಲ ಮರ ಕೆನಕು ದುರದೊಳ ಕುರುವಂಶವನೇ ನಾಶವ ಕೈವೆ, ಕುರುಳ ದುಶಾಸನ ಒಡಲನು ಬಗೆದು, ಕುರುಳ ದುಶಾಸನ ಒಡಲನು ಬಗೆದು, ಬಿಡಗಲೆ ರಕ್ತದೆ ಮುಡಿಗರಿಸುವೆ, ಬಿಡಗಲೆ ರಕ್ತದೆ ಮುಡಿಗರಿಸುವೆ, ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾರೆ, ಗಣಪುಟ ದುರದೊಳ ಕುರುವಂಶವನೇ ನಾಶವ ಗೈವೆ. ಹೌದೇ ಸ್ವಾಮಿ, ನಿಜವಾಗಿಯೂ? ಹೌದು. ಗಣಪುಟ ದುರದೊಳ ಕುರುವಂಶವನೇ ನಾಶವ ಗೈವೆ, ದುರುಳ ದುಶಾಸನ ಒಡಲನು ಬಗೆದು, ದುರುಳ ದುಶಾಸನ ಒಡಲನು ಬಗೆದು, ಬಿಡಗಲೆ ರಕ್ತದೆ ಮುಡಿಗರಿಸುವೆ, ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾರೆ. ಸಮಯವಿದೆ ಶೃಂಗಾರಗೆ ಭೀಮ, ಪ್ರಿಯ ಕಾಣಕಂತೆ ಸಮಯವಿಲ್ಲವೇ? ಸಮಯವಿದೆ ಶೃಂಗಾರಗೆ ಭೀಮ, ಸಮಯವಿದೆ ಶೃಂಗಾರಗೆ ಭೀಮ, ಭ್ರಮತೆಯ ಮನಗೆ ನಿರುಗಿರಾಮ.
ಮಮತೆಯ ನನಗೆ ಸಮಯವೇನೇ ಮನಮುಖಿಸುವ ಮಧುಹಾಸ್ಯ ವಿಲಾಸ್ಯ ಅಲ್ಲವೇ ಆಹಾ ಮನಮುಖಿಸುವ ಮಧುಹಾಸ್ಯ ವಿಲಾಸ್ಯ ಕೌರವ ಶಿರವ ಧರೆಯಳು ನೀನು ಹೌದು ಸ್ವಾಮಿ ಕೌರವ ಶಿರವ ಧರೆಯಳು ನೀನು ಪ್ರಿಯ ರಾಣಕಾಂತೆ, ಲವಣೇಶ್ವರ ಸಮಯವಿದೆ ಇಲ್ಲವೇ ಚೆಲ್ಲದ ಸೇರುವೆ ಕಾಂತೆಯ ನೀನು ಚೆಲ್ಲದ ಸೇರುವೆ ಕಾಂತೆಯ ನೀನು ಸಮಯವಿದೆ ಪ್ರಿಯ ದೇವಿ, ನಿಮಗೆ ನೆನಪಿರುವುದೇ ಇಲ್ಲವೇ ಇಲ್ಲ ತಾನೆ ಹಿಂದೊಂದು ದಿನ ಈ ಬಿಚ್ಚದ ಕೇಶರಾಶಿಯನ್ನು ನೋಡುತ್ತಾ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಇನ್ನೂ ಏನು ಹೇಳಲಿಲ್ಲವೇ ಸ್ವಾಮಿ ದೇವಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಿಚ್ಛಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಈ ಭೀಮಸೇನ. ಆಹಾ, ಹೌದು ಹೌದು, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನು? ತಾವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲದೆ. ಅದು ಹಿಂದಿನ ವಾಚಾಲೆ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿಕೊಳ್ಳಲಿ. ನಾನು ಯುದ್ಧವನ್ನು ಬಹು ಕಾತುರದಿಂದಲೇ ನಿರೀಕ್ಷಿಸುತ್ತಿರುವೆನು. ಕೂಳ ಕೌರವರ ಬಾಳ ಗೆಣಸಿಗೆ ತಾಳು ತಾಳು ಶುಭಮತಿಯೇ. ನಿಜವಾಗಿಯೂ ಹೌದು, ಕೂಳ ಕೌರವರ ಬಾಳ ಗೆಣಸಿಗೆ ತಾಳು ತಾಳು ಶುಭಮತಿಯೇ. ದೊರದೊಳು ಸೈ ಪರಿಯ ದುರದೊಳೀಗಲೇ ಗುರುಕುಲವೆಲ್ಲ ಸದಬಡಿಯುವೆನು ಕಾಂತೆಯೇ. ಹೌದು, ದುರದೊಳೀಗಲೇ ಗುರುಕುಲವೆಲ್ಲ ಸದಬಡಿಯುವೆನು ಕಾಂತೆಯೇ. ಈಗಲೇ ಗುರುಕುಲವೆಲ್ಲ ಸದಬಡಿಯುವೆನು ಕಾಂತೆಯೇ. ಸೈರಿಸೈ ಪರಿಯ ದುರದೊಳು ಸೈರಿಸೈ ಪರಿಯ. ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ಅಸಾಧ್ಯವಾಗಿದೆ. ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಚಿತ, ದುಡುಕಿ ಸಮರ ಬಯಸುವುದನು ಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ.
ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಸಂಜಾತರ ನರಳಿಸದಿರುವುದೇ. ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಕುರು ಸಂಜಾತರ ನರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಯನು ಎಂಬ ಭೀಮಾ. ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಜಿತ. ಹಿರಿಯರ ವಾಣಿಯ ಮರೆಯುವುದನು ಜಿತ. ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ. ಭೀಮಸೇನ, ಏನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನಕ್ಕೆ ಸಿಟ್ಟಾಗಿರುವುದು ಏಕೆ? ಏನು ಅಭಿಚಿತ ಬೆರಮುಡಿಯು? ನಿಮ್ಮೆಲ್ಲರ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡಲಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದಿರುವೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ತೋರುವುದು, ಆದರೆ ನನಗೆ ಮಾತ್ರ ಉಚಿತವಾಗಿ ತೋರುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ನನ್ನ ಗದೆ ಇವೆರಡೇ ಇಡೀ ಗುರುಕುಲವನ್ನು ನಿರ್ಮೂಲವಾಗಿ ನಾಶ ಮಾಡಿಸಬಲ್ಲವು. ನೀವು ಶಾಂತಿಯನ್ನು ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿಕೊಳ್ಳಿರಿ. ನಾನು ನನ್ನ ಪ್ರತಿಜ್ಞೆ ಅಂತ ನಡೆದುಕೊಳ್ಳುತ್ತೇನೆ. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗಿಂತಲೂ ಹಿರಿಯನು. ಆತನಿಗೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಪಾಂಚಾಲಿ, ಇಂತಹ ಪ್ರಚೋದನೆ ನುಡಿಗಳಿಂದ ಆಗುವ ಕಾರ್ಯವಾದರೂ ತಾನೇನು? ಮಾನುನಿ ಮನದ ವೇದನೆ ನೀಗಿಸೋ ಸಮಯವೆಂದರಿದೆಯ ತರುಣಿ ಏತನೆಯೋ. ಮಾನುನಿ ಮನದ ವೇದನೆ ನೀಗಿಸೋ ಸಮಯವೆಂದರಿದೆಯ ತರುಣಿ ಏತನೆಯೋ. ಧರ್ಮಜನೆಮ್ಮಯ್ಯ ನಿರ್ಮಲ ಭ್ರಾತೃವೋ. ಧರ್ಮಜನೆಮ್ಮಯ್ಯ ನಿರ್ಮಲ ಭ್ರಾತೃವೋ. ಮೀರುವುದನುಚಿತ ಪರಿಮಿಸದೆ ನುಡಿಯ. ಮೀರುವುದನುಚಿತ ಪರಿಕಿಸದೆ ನುಡಿಯ. ಸೈಬುದು ಮನದನು ತಾಪವ ತರುಣಿ. ಸೈಬುದು ಮನದನು ತಾಪವ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯಗಳ ಕೊರಗುವ ಪರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯಗಳ ಕೊರಗುವ ಪರಿ. ಸಾರಿ ಸಾಕ್ಷಿ ನೀನರಿಯದೆ ಈ ಪರಿ. ಸಾರಿ ಸಾಕ್ಷಿ ನೀನರಿಯದೆ ಈ ಪರಿ. ಏಕೆಂದು ನೀನಿಂತು ವಿಕೋಪ ಗೆರವೆ. ಏಕೆಂದು ನೀನಿಂತು ವಿಕೋಪ ಗೆರವೆ. ಮಾನುನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ತರುಣಿ ಗೀತೆಗೆ ಇದು ಗುಡ್ಡವೋ. ಇದಕ್ಕೆ ಏನು ಹೇಳಿ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೇನು ಸ್ವಾಮಿ? ದ್ರೌಪದ, ಯುದ್ಧದಂತೆ ಶಾಂತಿ ರಕ್ಷಣೆ ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ
ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ಏನೇ ಕೋಲಾಹಲ? ಅರ್ಜುನ, ನಾನಿಲ್ಲಿರುವುದು ಸಾಧ್ಯವಿಲ್ಲ, ನಾನಿನ್ನು ಹೊರಡುವೆನು. ತಡೆಯಿರಿ ಸ್ವಾಮಿ. ಅಣ್ಣನು ಬಂದ ನಂತರ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ತಂತ ಇಷ್ಟಕ್ಕೆ ವರ್ತಿಸಿದೆಯಂತೆ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವನ ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಪರಮಾತ್ಮ, ಸಂಧಿಯ ವಿಚಾರವು ನಡೆಯುತ್ತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ? ಓ, ನಡೆಯಿತು. ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆದುಕೊಳ್ಳದೆ ನನ್ನ ಇಚ್ಛೆಯಂತೆ ನಾನು ನಡೆದುಕೊಳ್ಳುತ್ತೇನೆ. ಅಣ್ಣನ ಮಾತುಗಳಾದರೂ ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಹೋಗಿರುತ್ತದೆ. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿಂದು ಕಳೆಯಲಾರೆ ಹೊಂಚು ಹಾಕಿ ಕಿಚ್ಚಲ್ಲೆಬ್ಬಿಸುವ ಈ ನಿನ್ನ ಸಂಧಿಯ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾದರೂ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ ಕೃಷ್ಣ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆಯನ್ನು ತೊಟ್ಟುಕೊಂಡನು. ಈ ಸಂಧಿಯ ಸಮಸ್ಯೆಯಿಂದ ನಮ್ಮೆಲ್ಲರಿಗೂ ಸೀರೆ ಜೋಡಿಸಲು ಹವಣಿಸುತ್ತಿರುವ ಯದುಪತಿ ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂಥ ಸಂಬಂಧವಿಲ್ಲ? ಇರುವುದಯ್ಯ, ಅಂತ ನಿಕಟವಾದ ಒಂದು ಸಂಬಂಧವೊಂದು ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಆ ದುರ್ಯೋಧನ ಆತನು ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ, ನಾನಿನ್ನು ಹೊರಡುವೆನು. ಈ ದುರ್ವಾರ್ತೆಯನ್ನು ಕೇಳಬೇಕೆಂದರೆ ನಿನ್ನ ಇಷ್ಟೇ ಆಗಿತ್ತೆ ಕೃಷ್ಣ. ಅದನ್ನು ಸಾಧಿಸಿದೆ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಪಾಲನ್ನು ಅಪೇಕ್ಷಿಸುವುದಿಲ್ಲ. ಅಗ್ರಸೇನಿ, ನೀ ನಿರಾಶರಾಗಬೇಡ ದೇವಿ. ಈ ಭೀಮನು ಬದುಕಿದ್ದರೆ ನಿನ್ನ ಬಿರುಮುಡಿಯನ್ನು ಕಟ್ಟಿಸುವೆನು. ಭೀಮ, ನಿಲ್ಲಯ್ಯ, ನೀನು ನಿಜವಾಗಿ ಇಡಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವ ಬಗೆಯಾದರೂ ಹೇಗೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪದು, ಒಪ್ಪದು. ಭೀಮಸೇನ, ನಿನಗೆ ಒಪ್ಪು ವಿಚಾರವೊಂದು ಇರುವುದು. ಆ ದುರ್ಯೋಧನನು ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ, ದುರ್ಯೋಧನನ ಸಂದೇಶ. ಹಾಗಾದರೆ ಅದು ಸಂಧಿಯಾಗಿರಲಾರದು. ಏನು ಏನೋ ಸಂದೇಶ ಕೃಷ್ಣ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಅದು ಸಾಧ್ಯವಿಲ್ಲ. ನಿಂತಿದ್ದಲ್ಲೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕೈ ಕಟ್ಟಿಕೊಂಡು ಕುಳಿತವರೆದು ನಾನು ಮತ್ತೆ ಹೇಳುವುದಿಲ್ಲ. ಅದು ಕ್ಷಣಕಾಲ ಮಾತ್ರ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಭೀಮ, ಬಿಡಯ್ಯ ಗದೆಯನ್ನು. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಬಿಡಯ್ಯ ಗದೆಯನ್ನು. ಅರ್ಜುನ, ತೆಗೆದುಕೋ, ಕ್ಷಣಕಾಲ ನಿನ್ನ ಬದಿಯಲ್ಲಿ ಇರಿಸಿ. ಯಾಜ್ಞಸೇನಿ, ಸಮೀಪಕ್ಕೆ ಬರುವಳಾಗ ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನೆ.
ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸವೇ? ಈ ಪ್ರಚಂಡ ಭೀಮನನ್ನು ಬಂಧಿಸಲು ನನ್ನಿಂದ ಸಾಧ್ಯವೇ ಇದು ಕೃಷ್ಣ? ಪರ್ಯಾಸವಲ್ಲ ಸಹೋದರಿ. ಶತ್ರುಗಳ ಏರುಮುಳಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಬಂಧಿಸಬೇಕೆ? ಬಂಧಿಸಲೇ ಭೀಮಸೇನ. ಸ್ವಾಮಿ? ಬಂಧಿಸಲೇ? ಪಾಂಚಾಲಿ, ಶ್ರೀಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈಗಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ಏನು ಹೇಳಿ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ಯಾರಾದರೂ ಆತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆಯನ್ನು ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಲು ಯತ್ನಿಸಿದರು. ಯಾರಿಂದ ಸಾಧ್ಯ? ಏನು? ಈ ಹಗ್ಗದಿಂದ ನಿನ್ನನ್ನು ನಮ್ಮ ಬಂಧಿಸಲು ಯತ್ನಿಸಿದರೆ ಇದರಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನೇ ಮುಟ್ಟಿದೆ. ಸಹೋದರರೇ, ಇದಕ್ಕೆ ನಿಮ್ಮ ಅಭಿಮತವೇನು? ಬೇರೆ ಉತ್ತರದ ಪ್ರಶ್ನೆ ಇಲ್ಲ ಅಣ್ಣ. ಸುಡುವೆ ಗುರುಕುಲವನೆಲ್ಲ, ಸುಡುವೆ ಗುರುಕುಲವನೆಲ್ಲ, ಸುಡುವೆ ಗಾಂಧಾರಿಯಲ್ಲ 101 ಮಕ್ಕಳ. ಕಡಿವೆ ಕರ್ಣನ ಶಿಲವ, ಕಡಿವೆ ಕರ್ಣನ ಶಿಲವ, ಕಡಿದುರಳ ಚಂಡಿ ಗೌತಮ ಕೊಡಿವೆ, ಇದು ಸತ್ಯ. ಅಣ್ಣ ಭೀಮಸೇನ ಸಹನೆಯಿಂದ ಹೇಳಿ ಕಳಿಸಿದ ಮಾತನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲೆತ್ತಿಸಿದ ಆ ದುರ್ಯೋಧನನ ದುರಾಂಕಾರಕ್ಕೆ ಧಿಕ್ಕಾರವಿರಲಿ. ಇನ್ನು ಸಮರ ತೀರ್ಥವನ್ನು ಪ್ರವೇಶಿಸಿ ಕೌರವರಿಗೆ ಬುದ್ಧಿಯನ್ನು ಕಲಿಸುವುದು ಒಂದೇ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ಆತನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವೆನು ಕೇಳಿ. ದುಡುಕುತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳೋ. ದುಡುಕುತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳೋ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. 5 ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು. ಹೌದು ಭೀಮಸೇನ. 5 ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ದುಡುಕುತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳೋ. ಹಿಡಿಂಬಾಪತಿಯೇ ಕೇಳೋ. 5 ಗ್ರಾಮ ಅಲ್ಲ, ಒಂದು ಊರಲ್ಲ, ಒಂದು ಊರಿನಲ್ಲಿ ಗೋಪಾದವಿಡಿಯಷ್ಟು ಜಾಗ ಸೀತ ಕೊಡುವುದಿಲ್ಲ ಎಂದು ಹೇಳಿದನು. ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರೆಯುವುದು ರಣಾರಂಗಣದಲ್ಲಿ ವೀರರತಿಕರ ಘೋಷಣೆ ಎಂದು ಹೇಳಿದನು. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದುವೇ ಯುದ್ಧ. ನಾನು ಈ ಯುದ್ಧಕ್ಕೆ ಎಂದಿಗೂ ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ಈ ನನ್ನ ಕೈಗಳನ್ನು ಬಿಡಿಸು. ಅಣ್ಣ, ಅರ್ಜುನ, ಪರಮಾತ್ಮ, ಏನು
ನನ್ನ ಕೈಗಳನ್ನು ಯಾರೂ ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಅರ್ಜುನ, ಎಲ್ಲಿ ನನ್ನ ಕಡೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವಂಶದಲ್ಲಿಯೇ ಜನಿಸಿದ್ದು ಸತ್ಯವಾಗಿದ್ದರೆ, ಕುಂತಿ ದೇವಿಯ ಸ್ತನ್ಯಪಾನವನ್ನು ಮಾಡಿದ್ದೇ ನಿಜವಾಗಿದ್ದರೆ, ಆ ಕೌರವರ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿ ಆ ದುರ್ಯೋಧನನ ತೊಡೆಯನ್ನು ಮುರಿದು ಅವರ ರತ್ನ ಮುಕುಟವನ್ನು ಕಿತ್ತು ನೆಲ ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನನ ಎದೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ಮಡದಿ ಪಾಂಚೋಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಒಂದು ವೇಳೆ ಈ ನನ್ನ ಪ್ರತಿಜ್ಞೆಯು ಭಂಗವಾದರೆ ನನಗೆ ಅತೀ ಭಯಂಕರವಾದ ನರಕವೇ ಪ್ರಾಪ್ತಿಯಾಗದೆ. ವಾಸುದೇವ, ಭಲ ಶೂನ್ಯತೆಯ ಕುಲ ಹೇಡಿಗಳನ್ನು ಎಳೆದೊಂದು ನನಗೆ ಹೆಣಗಳನ್ನು ರಣದಾಹ ಮುಗಿಸಿಕೊಂಡೆ. ಭಲ ಶೂನ್ಯತೆಯ ಕುಲ ಹೇಡಿಗಳನ್ನು ನನಗೆ ತಲೆಗಳನ್ನು ಕಡಿದು ಹೆಣಗಳನ್ನು ರಣದಾಹ ಮುಗಿಸಿಕೊಂಡೆ. ಪಾಂಡವರಸಿಯ ತುರುಪಿ ಮುಟ್ಟಿ ಚಂಡಗೌರವರ ಗುಂಡಿಗೆ ಪಾಂಡವರಸಿಯ ತುರುವನ್ನು ಮುಟ್ಟಿದ ಚಂಡಗೌರವರ ಗುಂಡಿಗೆ ಖಂಡಗಲುಗಳ ಗುಂಡರಿಗೆ ರಣದಂಡಿಗೌತಣವ ಮಾಡಿದುವೆ. ಖಂಡಗಲುಗಳ ಗುಂಡರಿಸಿ ರಣದಂಡಿಗೌತಣವ ಮಾಡಿಸುವೆ. ಭಲೆ ಶೂನ್ಯತೆಯ ಕುಲ ಹೇಳಿ ಗೆಳೆತಂದು ರಣಗೆ ತಲೆಗಳನ್ನು ಹೆಣಗಳನ್ನು ಕೆಡು ರಣದಾಹ ಮುಗಿಸಿಕೊಂಡೆ. ಮೋಡದಂಡದಿ ಆರ್ಭಟಿಸಿ ಭೀಮನ ಗದೆಯ ಪತಂಗತ್ವವನ್ನು ತೋರ್ಪಡಿಸಿ ಮೋಡದಂಡದಿ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಹಿಂದರವ ಕುರುವರರ ಕಾವ್ಯದ ಬಿಡಿದು ಕುರುವರನ ಕಾವ್ಯದ ಬಿಡಿದು ಗಿರಗಿರನೆ ಗಿರಗಿಸಿ ನೆಲ ಅಪ್ಪಳಿಸಿ ಶೂನ್ಯತೆಯ ಕುಲ ಹೆಣಗಳನ್ನು ಕೆಡು ರಣದಾಹ ಮುಗಿಸಿಕೊಂಡೆ. ವಾಸುದೇವ, ಇದಕ್ಕೆ ಈ ನಿನ್ನ ಪಾದವೇ ಸಾಕ್ಷಿ. ತಪದ್ಮಧರಂ ದೇವಂ ತಂ ಸೂರ್ಯಂ हे भगवान भास्कर सूर्यदेव भवरोग वैद्य श्री सूर्य नमो भवरोग वैद्य श्री सूर्य नमो भवजन्म दाता निनगे नमो भवजन्म दाता निनगे नमो निनगे नमो निनगे नमो निनगे नमो निनगे नमो
ಹೇ ಭಗವಾನ್ ಭಾಸ್ಕರ, ಭಾನುತಿಲಕ, ಸಲ್ಲದ ಮಾತಾಡಿ ಅಲ್ಲೆಗಳೆವರೆನ್ಯ, ಸಲ್ಲದ ಮಾತಾಡಿ ಅಲ್ಲೆಗಳೆವರೆನ್ಯ, ಎಲ್ಲಿ ಹೋದರು ಸೂತ ಕುಲದವನೆನ್ನುವರು, ಎಲ್ಲಿ ಹೋದರು ಸೂತ ಕುಲದವನೆನ್ನುವರು, ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ, ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ, ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ, ಭವ ಜನ್ಮದಾತ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಓ ಸೂರ್ಯದೇವಾಯ ನಮಃ, ಓ ಸೂರ್ಯದೇವಾಯ ನಮಃ, ಓ ಸೂರ್ಯದೇವಾಯ ನಮಃ. ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ನಿನಗೆ ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ? ಹಾ, ನನ್ನ ಪರಮ ವೈರಿ ಅರ್ಜುನನ ಜನ್ಮದಾತೆ, ಅಂದರೆ ನನ್ನ ಹಡದ ದಾತ. ಅಮ್ಮ, ಇದೋ ನಮಸ್ಕರಿಸಿದೆ. ಕೀರ್ತಿಶಾಲಿ ಕೀರ್ತಿವಂತನಾಗು ಕರ್ಣ. ಅಮ್ಮ, ಈ ಸೂತಕದಲ್ಲಿ ಹುಟ್ಟಿದ ಈ ಪಾಪಿ ಕರ್ಣನಿಗೆ ಎಂತಹ ಕೀರ್ತಿ ಎಂಬ ನನ್ನದು, ಎಂತಹ ಕೀರ್ತಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಅಮ್ಮ, ಕರುಣೆಯ ತೋರಿಗೆ ವರದ ಪೊರೆದೆ. ಅಮ್ಮ, ಕರುಣೆಯ ತೋರಿಗೆ ವರನ ಪೊರೆದೆ, ಎಂದಿಗೆ ಈ ಋಣವ ತೀರಿಸೆ ನಮ್ಮ. ಎಂದಿಗೆ ಈ ಋಣವ ತೀರಿಸೆ, ಜನಿಸಿದ ಮರುಕ್ಷಣವೇ ಜಲಗೆದೆಯಂತೆ, ಅಮ್ಮ, 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 ಜನಿಸಿದ ಮರುಕ್ಷಣವೇ ಜನಗೆದೆಯಂತೆ.
ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವ ಮನನಾಗ ಏನೊಂದನು ಹರಿವೆ. ಕರ್ಣ, ಮಗುವ ಮನನಾಗ ಏನೊಂದನು ಹರಿವೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯಿ. ಇಲ್ಲ ಮಗನೇ, ನಿನ್ನ ಯಾವ ಅಪರಾಧವೂ ಇಲ್ಲ ಕರ್ಣ. ನಾ ಮಾಡಿದ ಪರಾಧ ಏನದು ತಾಯಿ. ಅಕ್ಷಮ್ಯವೆನಿಸಿ ಜೀವವ ತೋರೆದೆ, ಅಕ್ಷಮ್ಯವೆನಿಸಿ ಜೀವವ ತೋರೆದೆ. ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ. ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ. ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ. ಐವರ ಮಾತೆ ನಿನಗಿಹುದೇ ಕೊರತೆ. ಐವರ ಮಾತೆ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಕೀರ್ತಿವಂತನಾಗು ಕರ್ಣ, ಕೀರ್ತಿಶಾಲಿ ಆಗು ಮಗನೇ. ಅಮ್ಮ ಅಮ್ಮ, ನಾನು ಹುಟ್ಟಿದ ಕೂಡಲೇ ಈ ಪಾಪಿ ಕರ್ಣನ ದೇಹವನ್ನು ಈ ಗಂಗಾ ನದಿಯಲ್ಲಿ ಬಿಸಾಡಿದೆ. ಅಮ್ಮ, ನಾನು ಮಾಡಿದ ನಿನಗೆ ಅಪರಾಧವರು ಏನು ತಾಯಿಗೆ? ಅಮ್ಮ, ಇಲ್ಲಿರುವ ಜಲಾಚರ ಪ್ರಾಣಿ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟೆ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಗಿ ಸಲುವುದು. ಅಮ್ಮ, ಹೀಗಿರುವಾಗ ನನ್ನನ್ನು ಈ ಪ್ರಪಂಚದಲ್ಲಿ ಸೋತ ನೀಚ ಹೀನಪುರದವನೆಂದು ಹೀಯಾಳಿಸುತ್ತಿರುವಾಗ, ಅಮ್ಮ, ಹೆತ್ತ ತಾಯಿಯಾದ ನೀನು ಇದನ್ನು ಒಂದೇ ಒಂದು ಮಾತಿನಿಂದ ಕರ್ಣನು ನೀಚನಲ್ಲ, ಸೂತನಲ್ಲ, ನಾನೆತ್ತ ಮಗನೆಂದು ಒಂದೇ ಒಂದು ಮಾತಿನಿಂದ ನೀನು ಬಗೆಹರಿಸಬಹುದಾಗಿದ್ದ. ಅಮ್ಮ, ಜನನಿ ಏತಿಗೆ ಸುಮ್ಮನಾದೆ? ಮಾತನಾಡು ಜನನಿ, ಮಾತನಾಡು. ಅಯ್ಯೋ ಅಯ್ಯೋ, ಹೋಗಲಿ ಬಿಡಿ. ನೀನು ನನ್ನ ಹೆತ್ತ ತಾಯಿ, ಆ ದೈವಕ್ಕೆ ಸಮಾನ. ಅಮ್ಮ, ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಅಮ್ಮ ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ನೆನಪು ಬಂದಿದ್ದೀಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಮೋನಿ ಮಂತ್ರದಿಂದ ಹಡೆದೆನು ನಿನ್ನ, ಮೋನಿ ಮಂತ್ರದಿಂದ ಜನಿಸಿದೆ ಕಂದ. ಲೋಕಪಾಲನೆ ಜಗಕ್ಕೆ ಸೇರಿನು ನಾ. ಹೌದು ಮಗನ, ಹೌದು ಕರ್ಣ. ಲೋಕಪಾಲನೆ ಜಲಕ್ಕೆ ಸೇರಿನು ನಾ. ಕಣ್ಣೀರಿನ ರಾಗವೇ ಈ ಜನ್ಮದ ವೇದನೆ. ಹೌದು
ಇರಿಯುತ್ತಿರುವುದು. ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಎಷ್ಟು ನಿಂದನೆಯನ್ನು ಕೇಳಿದೆಯೋ. ಇದಕ್ಕೆಲ್ಲ ಈ ಪಾಪಿ ತಾಯಿಯ ಕಾರಣ. ಈ ನಿರ್ಭಾಗ್ಯಗಳನ್ನು ಕ್ಷಮಿಸು ಕರುಣ. ನಿರ್ಭಾಗ್ಯಗಳನ್ನು ಕ್ಷಮಿಸು ಮಗನೇ. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಿದೆ ಅಮ್ಮ? ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಿಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ಹಾಗೆನ್ನ ಬೇಡ ಮಗನೇ. ಅಮ್ಮ, ಆದದ್ದು ಆಗಿ ಹೋಯಿತು. ಈಗಲಾದರೂ ನನ್ನ ಮಾತುಗಳನ್ನು ಕೇಳು. ನಿನ್ನ ಸಹೋದರರೊಡನೆ ಸೇರಿ ಸಂತೋಷದಿಂದ ರಾಜ್ಯಭಾರವನ್ನು ಮಾಡು. ಆ ಕೌರವರನ್ನು ಸೇರಬೇಡ. ಸೌಭಾಗ್ಯ ದಾನ ಮಾಡು ಮಗನೇ. ಸೌಭಾಗ್ಯ ದಾನ ಮಾಡು ಕರ್ಣ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ನಡೆಸಿಕೊಂಡಿದ್ದೀನಿ. ಅಮ್ಮ, ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಅಮ್ಮ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ನಿನ್ನ ಸಹೋದರರಾದ ಪಾಂಡವರಲ್ಲಿ ವೈರವನ್ನು ಕಳೆ ಮಗನೇ. ಅಮ್ಮ, ನೀನು ವೀರಮಾಸಿ, ನೀನೇ ಹೇಳು. ಆ ಪರಧಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆ ಕೌರವೇಶ್ವರನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನು ತೊರೆದರೆ ಪರಮ ಪಾಪಿಯಾಗಬೇಕು. ಅಮ್ಮ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ಅಮ್ಮ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಇಂತಹ ನೀಚನೆಂದು ಶಪಿಸಿದ್ದೀರಿ. ಅಮ್ಮ, ಇಂಥ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯೆ. ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನರು ಸೇರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜ್ಯ ಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಕರ್ಣ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಅದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ನೀನೇಕೆ ಚಿಂತಿಸಿವೆ? ಭಯವನ್ನು ಬಿಡು ತಾಯಿ. ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲಿದೆಯಮ್ಮ. ಬಿಡಮ್ಮ ಚಿಂತೆಯನ್ನು. ಚಿಂತೆಯನ್ನು ಹೇಗೆ ಬಿಡಲಿ ಮಗನೇ? ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ದ್ವೇಷವನ್ನೇ ಸಾಧಿಸುತ್ತಿರುವಾಗ ಚಿಂತೆಯನ್ನು ಬಿಟ್ಟು ಹೇಗಿರಲಿ? ಹೋಗಲಿ, ಈ ಯುದ್ಧದಲ್ಲಿ ಆದರೂ ಪರಾನ್ಮಕನಾಗಿ ಬಿಡು ಕರ್ಣ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಣಿಯುವೆನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನು ನೀನೇನು ಬಲ್ಲೆ? ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನಾಗಿ ಮಾಡಲಿಲ್ಲ. ಅಮ್ಮ, ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆ ಕೌರವೇಶ್ವರನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು. ನಾನು ಪರಮುಖನಾಗಲಾರೆ ತಾಯಿ. ಹೋಗಲಿ, ಯುದ್ಧರಂಗದಲ್ಲಿ ನಿನ್ನ ಸಹೋದರರಾದ ಪಾಂಡವರೇನಾದರೂ ನಿನ್ನ ಕೈ ಸಿಕ್ಕಿದ್ರೆ ಅವರನ್ನು ಕೊಲ್ಲಬೇಡು ಕರ್ಣ. ಅವರನ್ನಾದರೂ ಉಳಿಸಿಕೊಡು ಕರ್ಣ. ಪಾಂಡವರೆಂದರೆ ಅದೆಷ್ಟೊಂದು ಮಮತೆ ತಾಯಿ. ಆ ಮಮತೆ ಈ ಕರ್ಣನ ಮೇಲಿಲ್ಲವೇ? ಎಂತ ಮಾತನ್ನು ಕೇಳಿಬಿಟ್ಟಿರ್ತಾನೆ. ಆಗಬಹುದು. ಅಮ್ಮ, ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ಬಂದು ನನ್ನ ಕಣ್ಣೆದಿರಿಗೂ ನಿಂತರು ನಾನೆಂದಿಗೂ ಕಣ್ಣೆತ್ತಿ ನೋಡುವುದಿಲ್ಲ. ನಿಜವೇ ಮಗನೇ? ಹೌದು ಅಮ್ಮ. 1000 ಹಾನಿಯ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ಒಡೆದು ನುಚ್ಚು ನೂರು ಮಾಡಿದನು. ನಾನೆಂದಿಗೂ ಕೇಳನ್ನು ಬಯಸುವುದಿಲ್ಲ. ಸತ್ಯವಾಗ್ಲು ಅಮ್ಮ. ಅದು ಅಲ್ಲದೆ ತೇಜೋಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ. ಹೌದೇ ಕರ್ಣ? ಆದರೆ ಅಮ್ಮ, ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಾಹನ, ಭೀಮಸ್ತು, ಸರ್ವಸಾಚಿ, ಗಾಂಡೀವಿ ವಿಜಯ, ಅರ್ಜುನ ಎಂಬ ದಶನಾಮಗಳನ್ನು ಒತ್ತಿರುವ ಅಮ್ಮ ಆ ನಿನ್ನ ಮಗ ಅರ್ಜುನನ ಮಾತ್ರ ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಆತನು ನಿನ್ನ ಅನುಜಾತನಲ್ಲವೇ ಕರ್ಣ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು
ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಮಾ, ಅರ್ಜುನನೊಡನೆ ನಾನೇ ಮೃತಪಟ್ಟರು. ಮಾ, ನನ್ನಿಂದ ಅರ್ಜುನನೇ ಮೃತಪಟ್ಟರು. ಬೇಡ ಮಗನೇ, ಈ ಪ್ರಪಂಚದಲ್ಲಿ ಇಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಇನ್ನು 5 ಮಕ್ಕಳು ಉಳಿದೇ ಉಳಿಯುತ್ತಾರೆ. ನೀನೇಕೆ ಚಿಂತಿಸುವೆ? ಭಯವನ್ನು ಬಿಡು ತಾಯಿ. ಹೋಗಲಿ ಬಿಡು ಮಗನೇ, ಇನ್ನು ಹೆಚ್ಚಿಗೆ ತೊಂದರೆ ನಿಲ್ಲಾರೆ. ಆಯುಷಿದ್ದವರು ಎಲ್ಲಿ ಆದರೂ ಬದುಕಿಕೊಳ್ಳಲಿ. ಈ ಹೆತ್ತ ಹುಟ್ಟಿಗೆ ಅದೇ ಸಂತೋಷ. ಕಡೆಯದಾಗಿ ನನ್ನ ಒಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಮಗನೇ? ಬೇರೆ ಹೇಳ್ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ ಕರ್ಣ? ಈ ಕರ್ಣನು ನಿನ್ನೊಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿಸಿದೆಯೇನಮ್ಮ? ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು? ಇಲ್ಲ ಮಗನೇ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು? ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಅಮ್ಮ, ಎಂತಾದರೂ ಸರಿ ಅಮ್ಮ, ನಡೆಯುಸುವೆ ನಿನ್ನ ನುಡಿಯ. ಅಮ್ಮ, ನಾನೇನಾದರೂ ಸರಿಯೇ ನಡೆಯುಸುವೆ ನಿನ್ನ ನುಡಿಯ. ಧರ್ಮದಾಣೆ ಧರ್ಮ ಜನಾಣೆ ಮಾತೆ ನಿನ್ನ ಪಾದ ಕಮಲದಾಣೆ ಜನನೀ. ಕಟ್ಟ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಕನಕ. ಹೌದು ಮಗನೇ. ಕಟ್ಟ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಕನಕ. ಸಹಜಾದರ ಮೊರೆಯೈಕುವರ ಸಹಜಾದರ ಮೊರೆಯೈಕುವರ ಪಾಂಡವರಿಗೆ ನೀನು ಸಹೋದರ. ಆ ಪಾಂಡವರಿಗೆ ನೀನು ಸಹೋದರ. ಬೇಡುವೆ ಭಿಕ್ಷೆಯನ ಬೇಡು ನೀ ಅಭಿವಚನ. ಬೇಡುವೆ ಭಿಕ್ಷೆಯನ ಬೇಡು ನೀ ಅಭಿವಚನ. ಅಭಿವಚನ ಅಭಿವಚನ ಕರ್ಣ. ಕರ್ಣ, ನಾಳನೆ ಯುದ್ಧರಂಗದಲ್ಲಿ ನೀನು ನಾಳನೆ ಯುದ್ಧರಂಗದಲ್ಲಿ ನೀನು ಯುದ್ಧರಂಗದಲ್ಲಿ ಹೇಗೆ ಹೇಳಲಿ ಕೃಷ್ಣ, ಹೇಗೆ ಹೇಳಲಿ ಕರ್ಣ? ನಾಳಿನ ಯುದ್ಧರಂಗದಲ್ಲಿ ನೀನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಬೇಡ. ಅಯ್ಯೋ ಸುಯೋಧನ ಸುಯೋಧನ, ಈಗಲೇ ನೀನು ಕೆಟ್ಟೆ. ಅಯ್ಯೋ ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಅಯ್ಯೋ ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಅಯ್ಯೋ ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಅದು ಅಲ್ಲದೆ ಕೂಡಿನ ಸಭೆಯಲ್ಲಿ
ವಿದುರನು ಎದೆಯೇರಿಸಿದ ಬಿಲ್ಲನ್ನು ಮುರಿದು ಬಿಸಾಕಿದ. ಅಯ್ಯೋ ದೈವವೇ, ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಅಮ್ಮ ನನ್ನ ಹೃದಯದ ಧೈರ್ಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಅಯ್ಯೋ ಅಯ್ಯೋ, ಈಗ ನನ್ನ ಎತ್ತ ತಾಯಿಯಾದ ಕುಂತಿದೇವಿಯು ಬಂದು ನಾಳೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಮಗನೇ ಎಂದು ವಾಗ್ದಾನ ಪಡೆದಳು. ಅಯ್ಯೋ ದೈವವೇ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಮಾಡಲಿ, ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿಯುವೆನು. ಉಳಿದಿದ್ದು ದೈವ ಬಿಚ್ಚೆ. ಅಮ್ಮ ಎತ್ತ ಕರುಳಿನ ಬಾಧೆಯನ್ನು ನಾ ಪರಮಾತ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲ. ಕೃಷ್ಣ ಪರಮಾತ್ಮ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲಲ್ಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಅಮ್ಮ ಸಂದೇಹವನ್ನಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವನ್ನಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾಮ ಕೊಂದ. ನಿಜವೇ ಕರ್ಣ? ಹೌದು, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾಮ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಮುಗಿಲೆ ಹಿಳಿದು ಬರಲಿ, ಈ ಧರೆಯ ಬಿರಿದು ಈ ಕಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಮಾತಾಯಿ. ಅಮ್ಮ ಸ್ವಲ್ಪ ನಿಲ್ಲು, ಹೀಗೆ ಬಾತಾಯಿ. ನನ್ನದೊಂದು ಮಾತನ್ನು ನಡೆಸಿಕೊಡುವೆ. ಹೇಳು ಮಗನೇ. ಸತ್ಯವಾಗಿ ನಡೆಸಿಕೊಡುವೆ. ಅದೇನೆಂದು ಹೇಳು ಕರ್ಣ. ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಹಾ, ಶ್ರೀಕೃಷ್ಣನಿಂದಲೇ ನನಗೆ ಈ ಸ್ಥಿತಿಯಮ್ಮ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನ ಇದಾಯಿತು. ಅಮ್ಮ, ಬಹುಶಃ ಅಂತಿಮ ದರ್ಶನ ಇದೇ ಎಂದು ತೋರುತ್ತಿರುವ ಮಗನೇ. ಅಮ್ಮ, ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಅಮ್ಮ, ಈ ಕುರುಕ್ಷೇತ್ರ ಮಹಾಭಾರತ ಯುದ್ಧ ಮುಗಿಯುವ ತನಕ, ಯುದ್ಧ ಮುಗಿಯುವ ತನಕ ಅಮ್ಮ, ನಾನು ನಿನ್ನ ಮಗನೆಂಬ ವಿಚಾರವನ್ನು ಈ ಪ್ರಪಂಚದಲ್ಲಿ ಯಾರಿಗೂ ಹೇಳಬೇಕು.
ಪರಮಾತ್ಮ, ಹೇಗೆ ಸಹಿಸಲಿ, ಹೇಗೆ ಸಹಿಸಲಿ? ದೈವವಶತ್ ನಾನೇನಾದರೂ ಈ ಯುದ್ಧದಲ್ಲಿ ಬೇಡ ಮಗನೇ, ಅಮ್ಮ ಹಾಗೆಲ್ಲ ಹೇಳಬೇಡ. ನಾನೇನಾದರೂ ಈ ಯುದ್ಧದಲ್ಲಿ ಅಯ್ಯೋ ಕೃಷ್ಣ, ಹತನಾದರೆ ಅಮ್ಮ ಸತ್ಯಸಂಧನಾದ ಧರ್ಮರಾಯನಿಂದಲೇ ಅಮ್ಮ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಇದೋ ನಿನ್ನ ಪಾದದ ಮೇಲೆ ಬಿದ್ದು ಅಯ್ಯೋ ಅಯ್ಯೋ, ಇಂತಹ ಸಂಕಟದಿಂದ ಈ ಸಾಮ್ರಾಜ್ಯವೇ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ ಪರಮಾತ್ಮ. ನಿನ್ನ ಮೊಗವನು ಯುಗದಿ ಕಾಣಲು ಇಂತು ಕರ್ಣ ಕುಮಾರ, ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲು ಬಗೆ ಬಗೆಗಳು ಕಣ್ಣೀರ ಬಗೆ ಬಗೆಗಳು ಕಣ್ಣೀರಗದೆ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ನಿನ್ನ ಮೊಗವನು ಯುಗದಿ ಕಾಣಲಹದೆಯಾನು ಮಗನೇ, ನಿನ್ನ ಮೊಗವನು ಯುಗದಿ ಕಾಣಲಹದೆಯಾನು ಬಗೆ ಬಗೆಯಲಿ ನೊಂದು ಕಣ್ಣೀರ ಹರಿವೆ. ಬಗೆ ಬಗೆಯಲಿ ನೊಂದು ಕಣ್ಣೀರ ಧರಿವೆ ಕಂದ ಕರ್ಣ. ಹೋಗಿ ಬರುವೆನಾ ಕರ್ಣ, ಹೋಗಿ ಬರುವೆನಾ. ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನಾ ಕರ್ಣ, ಹೋಗಿ ಬರುವೆನಾ. ಹೊರಟೇ ಹೋದಳು. ನನ್ನನ್ನು ಹಡೆದು ಗಂಗಾ ನದಿಯಲ್ಲಿ ಬೀಸಾಡಿದ ತಾಯಿಯು ಹೊರಟೇ ಹೋದಳು. ಹೇ ವಿಧಿ, ನಿನ್ನ ಲೀಲೆ ಬಹು ಅಗಣ್ಯವಾದುದು. ವಿಧಿ, ಈ ಪಾಪಿ ಕರ್ಣನಿಗೆ ಕೊಟ್ಟಂತ ಕಷ್ಟವನ್ನು ಈ ಪ್ರಪಂಚದಲ್ಲಿ ಯಾರಿಗೂ ಕೊಡಬೇಡ ತಂದೆ, ಕೊಡಬೇಡ. ಹೇ ವಿಧಿ, ಹರಿತವರ್ಯಾರೋ ವಿಧಿ ನಿನ್ನ ಲೀಲೆ ಬಲ್ಲವರ್ಯಾರಿಗನು. ಹೇ ವಿಧಿ, ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರ್ಯಾರಿಗನು. ದೇವ ಬಲ್ಲವರ್ಯಾರಿಗನು. ಹೇ ವಿಧಿ, ಮಾನವರಾಗಿ ಜನಿಸಿರು
ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಅರಿತವ ಯಾರೋ ಇದು ನಿನ್ನಲಿ ವಲ್ಲವ ಯಾರಿದರು ದೇವ ಅರಿಯಲ ಸಾಧ್ಯವೋ ವಿಧಿ ವಸಂತ ಮಾಸದಿ ಹೊಸ ರಾಗಮನದಲ್ಲಿ ಮೂಡಿ ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂಭ್ರಮ ಪಡುತ್ತಿರೆ ವಾರಾಡಿಗಳು. ವಸಂತ ಮಾಸದಿ ಹೊಸ ಸ್ವಾಮಿ ಪ್ರಾಣೇಶ್ವರ ಬನ್ನಿ ಪ್ರಿಯ. ನಮಸ್ಕರಿಸಿದೆ ಸ್ವಾಮಿ. ನನ್ನ ಹೃದಯಾದಿದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಫಲಿಸಿತು ದೇವ. ಸುಂದರಿ ಪ್ರಿಯ, ಸ್ವಾಮಿ ತಪಗೈದೆ ಆಹಾ, ನಿನ್ನ ಪಡೆಯಲು ಹೌದೇ ಸ್ವಾಮಿ. ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು. ಓ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮ ನಾ ಪ್ರಿಯತಮ ಓ ಪ್ರಿಯತಮೇ ಓ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವಳು ನಾನಾಗಲು. ಕುಣಿವ ಕಾಲ್ಗೆಜ್ಜೆ ಮೆರವ ಮರ್ದನದಿ ನಮ್ಮ ಬೆಸಗೆಯಲ್ಲಿ ಸ್ವಾಮಿ. ಕುಣಿವ ಕಾಲ್ಗೆಜ್ಜೆ ಮೆರವ ಮರ್ದನದಿ ನಮ್ಮ ಬೆಸಗೆಯಲ್ಲಿ ಹಗಲು ಇರುಳಾಯ್ತು ಇರುಳು ಹಗಲಾಯ್ತು ನಿನ್ನ ನೆನಪಿನಲ್ಲಿ ಪ್ರಿಯತಮೇ 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 ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು
ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಮೇಘಮಾಲೆಯಲ್ಲಿ ಮುಗುಳು ನಗೆ ಚಲ್ಲಿ ಬಂದೆ ಬದುಕಿನಲ್ಲಿ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾರೆ ಬಂದೆ ಹೃದಯದಲ್ಲಿ ಸ್ವಾಮಿ ಮೇಘಮಾಲೆಯಲ್ಲಿ ಮುಗುಳು ನಗೆ ಚಲ್ಲಿ ಬಂದೆ ಬದುಕಿನಲ್ಲಿ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾರೆ ಬಂದೆ ಹೃದಯದಲ್ಲಿ ಪ್ರಿಯತಮೇ 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 ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಓ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮ ನಾ ಪ್ರಿಯತಮ ಓ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಸ್ವಾಮಿ ನನ್ನ ಹೃದಯಾದಿದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ ಈ ದಿನ ಅದು ಫಲಿಸಿತು ದೇವ ಸುಂದರಿ ನಿನ್ನ ದೇವನ ದರ್ಶನವೇನು ಬಂದಿತು ಆದರೆ ಅವನ ಸನ್ನಿಧಿಯಲ್ಲಿ ಏನನ್ನು ಅರ್ಪಿಸಲು ಸಿದ್ಧಪಡಿಸಿರುವೆಯಾ ಹೇಳು ಉತ್ತರ ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆನು ಅಂದ ಮೇಲೆ ನನ್ನದಾಗಿ ಏನು ಉಳಿದಿರುವುದು ದೇವ ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ ಆಹಾ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಪ್ರೇಯಸಿ ಪ್ರಿಯಾ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಪ್ರಿಯಾ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖ ನಸಿನಾಚಿ ನಗುವ ಚಂಚಲೆ ಸಕನ ನಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ನಾಯಿ ರೂಪಕ್ಕೆ ಮನವು ತಾಸೋತಿದೆ ಒಳ್ಳೆವ ಕಣ್ಣೋಟಕ್ಕೆ ತನುವು ತಾಯಿಗಿದೆ ನಿನ್ನ ಈ ರೂಪಕ್ಕೆ ತನುವು ತಾಸೋತಿದೆ ಒಳ್ಳೆವ ಕಣ್ಣೋಟಕ್ಕೆ ತನುವು ತಾಯಿಗಿದೆ ಹೂವು ಮುಡಿದು ತೂಗಿ ಜಡೆಯೋ ಹೂವು ಮುಡಿದು ತೂಗಿ ಜಡೆಯೋ ಬಾಡಿ ಬಳುಕುತ್ತಿದೆ ನಾ ತಾಳೆ ವಿರಹ ಬಾಸಕ್ಕೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖನ ನಗುವ ಚಿಂಚಲೆ ಸಕನ ನಿನ್ನ ತೋಳಿಂದ ಬಳಸಲಿ ಪ್ರಿಯತಮೆ
ಉತ್ತರ, ನಾನದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಆಸೆ. ಉತ್ತರ, ಪ್ರಿಯ, ವಸಂತದ ಬಳ್ಳಿಯು ದಿನದಿನವೂ ಸೃಷ್ಟಿಕರ್ತನನ್ನು ಆರಾಧಿಸುವವು. ಹೌದಲ್ಲವೇ? ಅಲ್ಲದೆ ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನದಿನವೂ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ಪಕ್ಷಿಗಳು ದಿನದಿನವೂ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಉತ್ತರ, ಸ್ವಾಮಿ, ಪ್ರೇಮ ವಿಚಾರವು ಹಾಗೇ. ಉತ್ತರ, ಅದು ಹೇಗೆ ಪ್ರಿಯ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ, ಈ ಉಭಯ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ. ಅಬ್ಬಬ್ಬಾ, ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆ ದಿನ ನಾವು ತೀವ್ರ ವಿಯೋಗದ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಸಮ್ಮಿಳಿತರಾಗಿರುವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ, ದೇವರೇ ಪೂಜೆಯನ್ನು ಬಯಸಿರುವಾಗ ಭಕ್ತಳಾಗ ನಾನು ನಿರಾಕರಿಸುವೆನು ಸ್ವಾಮಿ. ಉತ್ತರ, ಪ್ರಾಣೇಶ್ವರ, ದೇವರು ಪ್ರಸನ್ನನಾಗಿ ಸ್ಥಾನ ಕೊಟ್ಟಿರುವೆನು, ಬಾ ಪ್ರೇಯಸಿ ಕುಳಿತುಕೋ. ಇದೇನು ಇಂತಹ ಮುಖಭಂಗಿ ಸ್ವಾಮಿ? ಸ್ವಾಮಿ, ಮನ ದಾಸೆ ನಿನ್ನ ಬಯಸುತ್ತಿದೆವು ಸುಂದರಿ, ಮನ ದಾಸೆ ನಿನ್ನ ಬಯಸುತ್ತಿದೆವು ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡು ಬಾರಿ. ಮನ ದಾಸೆ ನಿನ್ನ ಬಯಸುತ್ತಿದೆವು ಸುಂದರಿ. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀ, ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀ. ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಧರೆಯೊಳಗೆ, ಸ್ಥಿರವಾಗಿರಲಿ ಧರೆಯೊಳಗೆ. ತನುಮನ ನನದ ತನುಮನ ಬೆರೆತಾಲು ಜೇನಂದದಿ, ಮನ ದಾಸೆ ನಿನ್ನ ಬಯಸುತ್ತಿದೆ ಸುಂದರಿ, ಮನ ದಾಸೆ ನಿನ್ನ ಬಯಸುತ್ತಿದೆವು ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡು ಬಾರಿ. ಮನ ದಾಸೆ ನಿನ್ನ ಬಯಸುತ್ತಿದೆವು ಸುಂದರಿ. ಪ್ರಿಯ, ಪ್ರಿಯತಮೆ, ಇದೇನು ಇಂತಹ ಮುಖಭಂಗಿ? ಈ ದಿನ ನಾನು ಯುದ್ಧದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮದ ಆರೋಗಣಿಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ, ನಾನು ಏನು ಮಾಡಲಿ? ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ ಸ್ವಾಮಿ. ಉತ್ತರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟರು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನನ್ನನ್ನು ನಗುಮುಖದಿಂದ ಕಳುಹಿಸಿಕೊಡು. ನೀವು ಯುದ್ಧಕ್ಕೆ ಹೋಗಬೇಕಾದ್ರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತಿಯವರು ಸಹಾಯ ಮಾಡಿದ್ರಂತೆ, ಹಾಗೆ ನಾನು ಕೂಡ ನಿಮಗೆ ಸಹಾಯಕಳಾಗುವೆನು. ಪ್ರೇಯಸಿ ಸ್ವಾಮಿ, ಆ ದಿನ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಹಬ್ಬಬ್ಬಾ ಸ್ವಾಮಿ, ಪ್ರೇಯಸಿ, ಯುದ್ಧಕ್ಕಾಗಿ ಆ ಹೊಸ ಬಿಲ್ಲನ್ನು ತಂದಂತಿದೆ, ಅದನ್ನೊಂದು ಸಾರಿ ನಿಮ್ಮ ಎದೆ ಏರಿಸಲೇನು? ಉತ್ತರ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಹಬ್ಬಬ್ಬಾ ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದಿರುವ ಹೂಗಳನ್ನು ಎದೆ ಏರಿಸುವ ಪ್ರೇಯಸಿ. ಇನ್ನು ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡುವ ಪ್ರೇಯಸಿ. ಇನ್ನು ನಿನ್ನ ಹೃದಯದ ಮಧ್ಯದಲ್ಲಿ ನನಗಾಶ್ರಯ ಕೊಡುವೆಯ ಪ್ರೇಯಸಿ. ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ ವಿನೋದ ಸರೋಜಾನನ ನಾಮೆಲ್ಲೆಯ ನಿನ್ನ ಪ್ರೇಮಾಚನ
ಸ್ವಾಮಿ. ಪ್ರೇಸಿ ನೀ ರಾಜ ನೇತ್ರಗಳು ರಥಕೋಪವೇ ಆನಂದವ ಬೀರಿ ನಾ ಬೇಡುವೆ ಪ್ರಿಯೆ ನಾ ಬೇಡುವೆ. ಸಾಕು ಸುಂದರಿ ಸ್ವಾಮಿ. ನೀ ರಾಜ ನೇತ್ರಗಳು ರಥಕೋಪವೇ ಆನಂದವ ಬೀರಿ ನಾ ಬೇಡುವೆ ಪ್ರಿಯೆ ನಾ ಬೇಡುವೆ. ಬಾಮಿನಿ ಕೋಪ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆಂತಹ ನೀ ಹೋಗುವೆ. ಸಾಕು ಸುಂದರಿ ಸ್ವಾಮಿ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆಂತಹ ನೀ ಹೋಗುವೆ. ನೀ ರಾಜ ನೇತ್ರಗಳು ರಥಕೋಪವೇ ಆನಂದವ ಬೀರಿ ನಾ ಬೇಡುವೆ ಪ್ರಿಯೆ ನಾ ಬೇಡುವೆ. ನಾಯಿಯ ಕೋಪ ತಾಳಿರಿ ರೂಪ ಅರಿವಾಯ್ತು. ಪ್ರೀತಮೆ ಸಂಗ್ರಾಮದೊಳೆನ್ನ ಚಾತುರ್ಯ ತೋರಿ ವೀರಸತಿ ಎಂದಿಗ ರಾರಾಜಿತು. ನಾವಲ್ಲಿಯ ನಿನ್ನ ಪ್ರೇಮಾರ್ಚನ ಬಾಮಿನಿ ಕೋಪ ಸಾಕಿಂತ ರೂಪ ಬಾಮಿನಿ ಕೋಪ ಸಾಕಿಂತ ರೂಪ ತಾರುಣ್ಯ ಸಂಪನ್ನೆ ಲಾವಣ್ಯ ಬೀರೆ ತಾರುಣ್ಯ ಸಂಪನ್ನೆ ಲಾವಣ್ಯ ಬೀರೆ ವೀರಸತಿ ನಿನ್ನಿಗಾರ ರಾಜಕಿ ನೀ ರಾಜ ನೇತ್ರಗಳು ರಥಕೋಪವೇ ಆನಂದವ ಬೀರಿ ನಾ ಬೇಡುವೆ ಪ್ರಿಯೆ ನಾ ಬೇಡುವೆ. ಉತ್ತರ ಇದು ಉಪವಾಸದ ಸಮಯವಲ್ಲ, ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡುವಿರಿ. ಯುದ್ಧವು ಕ್ಷತ್ರಿಯನ ಧರ್ಮ, ನೀನಾ ಧರ್ಮವನ್ನು ಪಾಲನೆ ಮಾಡು. ಉತ್ತರ ಸ್ವಾಮಿ, ನನ್ನನ್ನು ಸಂತೋಷ ಚಿತ್ತಳಾಗಿ ಕಡಿಸಿಕೊಳ್ಳಬಲ್ಲೆ ಪ್ರೇಯಸಿ. ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೆಂದು ಹೇಳಿ ಪ್ರೇಯಸಿ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೇನು? ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರನಾಗಿ, ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು. ಉತ್ತರ ನಾನು ನೋಡುತ್ತಿರುವುದೇ ನನ್ನ ಈಶ್ವರ ಸ್ವರ್ಣದ ಪುತ್ಥಳಿಯಲ್ಲಿ ಶರೀರದ ಮಾಧುರ್ಯ. ಈ ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಇಹ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ನಾನು ಧನ್ಯ. ಉತ್ತರ ನೀನು ಆರ್ಯವರ್ತದಲ್ಲಿ ನಾರಿ ರತ್ನಳು. ಸ್ವಾಮಿ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಓ ನಲ್ಲೇ ಏನೋ ಮೋಡಿ ಮಾಡಿದೆಯಲ್ಲಿ ನಗುವಿನಲ್ಲಿ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಸಪ್ತಸ್ವರದ ದನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ, ಸಪ್ತಸ್ವರದ ದನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ, ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ, ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ. ಬಾಬಾರೇ ಬಾಬಾರೇ
ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ ಗಮ ಗಮಿಸುವ ಗಮಕಗಳು ನಲ್ಲೇ ನಿನ್ನಿ ಮಾತೊಳಗೆ ಗಮ ಗಮ ಗಮಿಸುವ ಗಮಕಗಳು ನಲ್ಲೇ ನಿನ್ನಿ ಮಾತೊಳಗೆ ನಲಿದಿವೆ ಸುತಿಲೆಯ ತಾಳಗಳು ನಲ್ಲೇ ನಿನ್ನಿ ನಡೆಯೊಳಗೆ ನಲಿದಿವೆ ಸುತಿಲೆಯ ತಾಳಗಳು ನಲ್ಲೇ ನಿನ್ನಿ ಮಾತೊಳಗೆ ಬಾಬಾರೇ 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 ಬಾರೆ ನನ್ನವಳೆ ಉತ್ತರ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿ ಭೂಲೋಕ ಸುಂದರಿಯೇ ಓ ನಲ್ಲೇ ಏನೋ ಮೋಡಿ ಮಾಡಿದೆಯಲ್ಲಿ ನಿನ್ನ ನಗುವಿನಲ್ಲಿ ಕಣ್ಮಣಿಯೇ ಓ ಕಣ್ಮಣಿ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ. ನೀವು ಸ್ವಾಮಿ ಹಾಗಾದರೆ ನಿನಗಾವ ಗೌರವ ಇಲ್ಲ ಉತ್ತರ. ಈ ದಿನ ಎಷ್ಟೊಂದು ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖವನ್ನು ಕಣ್ಣೀರುದಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲ ಉತ್ತರ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದದ ಭಾಷವನ್ನು ಸುರಿಸಿದ ಮಾತೆಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ ಸ್ವಾಮಿ. ಉತ್ತರ. ಹಾಗಾದರೆ ನಾನು ಈ ಕುರುಕ್ಷೇತ್ರ ಮಹಾಭಾರತ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರವು ಸ್ವಲ್ಪವೂ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರು ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಅರ್ಪಿಸಬೇಕು. ಉತ್ತರೆಯು ವೀರಸತಿ, ಪತಿ ಆಜ್ಞೆ ಅವಳಿಗೆ ದೇವರ ಆಜ್ಞೆ ಇದ್ದಂತಲ್ಲವೇ ಸ್ವಾಮಿ? ಪ್ರಿಯತಮೆ, ಸೌಂದರ್ಯ ರಾಣಿ ಪ್ರೇಮ ಅನುರಾಗಿಣಿ ಸೌಂದರ್ಯ ರಾಣಿ ಪ್ರೇಮ ಅನುರಾಗಿಣಿ ಅರಳಿದೆ ಆಸೆಯು ಮನದೊಳಗೆ ಬಳಲಿದೆ ವಿರಹದ ನಿಶೆಯೊಳಗೆ ಅರಳಿದೆ ಆಸೆಯು ಮನದೊಳಗೆ ಬಳಲಿದೆ ವಿರಹದ ನಿಶೆಯೊಳಗೆ ಸೌಂದರ್ಯ ರಾಣಿ ಪ್ರೇಮ ಅನುರಾಗಿಣಿ. ಮೂಕಾಯಿತು ನಿನ್ನ ಚೆಲುವನ್ನು ಕಂಡಾಗ ಆ ಅಂಶಿಯೇ ನಾಚಿತು ನೀನು ಬಳುಕುತ್ತ ಬರುವಾಗ ಮೂರ್ಲೋಕ ಮೂಕಾಯಿತು ನಿನ್ನ ಚೆಲುವನ್ನು ಕಂಡಾಗ ಆ ಅಂಶಿಯೇ ನಾಚಿತು ನೀನು ಬಳುಕುತ್ತ ಬರುವಾಗ ಸೌಂದರ್ಯ ರಾಣಿ
ಪ್ರೀತಿಯು ತಂದ ಮಹಾಮೈತ್ರಿಯು. ಸ್ವಾಮಿ, ಇದು ನನ್ನ ನಿನ್ನ ಪ್ರೀತಿಯು ತಂದ ಮಹಾಮೈತ್ರಿಯು. ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ, ಅರಳಿದೆ ಆಸೆಯು ಮನದೊಳಗೆ, ಬಳಲಿದೆ ವಿರಹದ ನಿಶೆಯೊಳಗೆ. ಅರಳಿದೆ ಆಸೆಯು ಮನದೊಳಗೆ, ಬಳಲಿದೆ ವಿರಹದ ನಿಶೆಯೊಳಗೆ. ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ. ಸ್ವಾಮಿ, ಪ್ರಿಯತಮೆ, ತಾಯಿಯವರು ಮಂದಿರದಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ಆಶೀರ್ವಾದವನ್ನು ಪಡೆಯೋಣವೇ? ಉತ್ತರ: ಇನ್ನು ಆಜ್ಞೆಯನ್ನು ಕೊಡು ದೇವಿ. ನೀನು ಹಾಕಿದ ಪ್ರೇಮದ ವಿಜಯ ಮಾಲೆಯಲ್ಲಿ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ ಪ್ರೇಯಸಿ. ಹಾಗೆ ಆಗಲಿ ಸ್ವಾಮಿ. ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ದೃಷ್ಟಿಸಿ ನೋಡುವೆನು. ಆ ಕೌರವ ಯೋಧರನ್ನು ತೋರಿಸು ಪರಮಾತ್ಮ. ನಿನ್ನ ಇಚ್ಛೆ ಅರ್ಜುನ. ವಿಜಯ 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 ಜವದೊಳಿ ಕಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿಧರ ಸಹಸ್ರ ಕೃಪಾಳು ಭಯಂಕರ. ಅರ್ಜುನ, ಪರಮಾತ್ಮ. ಮಹಾಭೀಕರ ಜಯ ಧ್ವನಿಧರ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿ ಕಬಲು ಪದಾತಿ ಪರಿರುತ. ಅರ್ಜುನ, ಪರಮಾತ್ಮ. ಮಹಾರಥಿ ಕಬಲು ಪದಾತಿ ಪರಿರುತ ಮಹೋದಾರಿ ಭಟ ಸಮಂತ ವಿಜಯ ವಿಜಯ ಜವದೊಳಿ ಕಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅಹಿತೈನಿ ವಹಿಯುತ ದುರ್ಗ ಗಜ ಸಹಿತ ಮೆರವ ವಿಭವ ಮುಕುಟ. ಅಹಿತೈನಿ ವಹಿಯುತ ದುರ್ಗ ಗಜ ಸಹಿತ ಮೆರವ ವಿಭವ ಮುಕುಟ. ತುಗಿರಿ ರೋಧಿ ಕುಲ ಮಹಾತ್ಮ ನಿಖಿಲ. ಪರಮಾತ್ಮ. ತುಹಿ ನಿರೋಧಿ ಕುಲ ಮಹಾತ್ಮ ನಿಖಿಲ. ಕೃಪ ಭರಿತ ಗುರು ವಿಷಯ ಪರಿಕಲಿತ. ಕೃಪ ಭರಿತ ಗುರು ವಿಷಯ ಪರಿಕಲಿತ. ಕೃಪಾ ಭರಿತ ಗುರು ವಿಷಯ ಪರಿಕಲಿತ. ವಿಜಯ ವಿಜಯ ಜವದೊಳಿ ಕಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಜುನ, ಪರಮಾತ್ಮ. ನಿನ್ನ ಇಚ್ಛೆ ಅರ್ಜುನ. ಕೌರವನ ಚದುರಂಗ ಬಲೈ ಸಮಾಹಿತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತ ಸಾಗರದಂತೆ ಹೇಗೆ ಕಾಣುತ್ತಿದೆ ನೋಡು ಅರ್ಜುನ. ಪರಮಾತ್ಮ. ಹಿತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ರಥರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ಚತುರಸ್ವದಲ್ಲಿ ಕೌರವನ 98 ಮಂದಿ ಸಹೋದರರು ಇರುವರು. ಅರ್ಜುನ, ಪರಮಾತ್ಮ. ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಆತನ ಪಾರ್ಶ್ವದಲ್ಲಿ ವಲ್ಕುಲಧಾರಿಯಾಗಿ ನಮ್ಮ ಕಡೆಯೇ ನೋಡುತ್ತಿರುವವನೇ ಅಶ್ವತ್ಥಾಮನು. ಅರ್ಜುನ, ಪರಮಾತ್ಮ. ಹತ್ತ ನೋಡು, ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತವಸ್ತ್ರಧಾರಿಯಾಗಿ ಅಲ್ಲಿ ಕುಳಿತಿರುವ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು. ಆತನು ನಿಮ್ಮ ಮಹಾಪುರುಷನು, ಭರತ ವಂಶದ ಕೀರ್ತಿ ಜ್ಯೋತಿ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮುನ್ನ
ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಕುರುಪಿತಾಮಹ ಭೀಷ್ಮನ್, ಇದು ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸುವನು. ಆದರೆ ಇದು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಏಕೆ ಮಿತ್ರ, ಏನಾಯಿತು? ಏಕೆ ಈ ರೀತಿ ವಿಚಲಿತನಾಗಿರುವೆ? ಏನೆಂದು ಹೇಳಲಿ ಪರಮಾತ್ಮ? ಹೇಳುವೆನು ಕೇಳು. ಸಮರದಿ ಸೆಣಸಾಡೆನ್ನ ಕೃಷ್ಣ, ಸಮರದಿ ಸೆಣಸಾಡೆನ್ನ, ಸಮರದಿ ಸೆಣಸಾಡೆನ್ನ. ಪರಮಾತ್ಮ, ಅರ್ಜುನ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ, ಅರ್ಜುನ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ ಪದವ ತೋರಿಸು ಮುನ್ನ. ಪರಮಾತ್ಮ, ಅರ್ಜುನ, ಮತಿಹೀನ ನಾನಾದೆ ಪದವ ತೋರಿಸೆ ಮುನ್ನ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸಮರದಿ ಸೆಣಸಾಡೆನ. ಪರಮಾತ್ಮ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ. ಪರಮಾತ್ಮ, ಅರ್ಜುನ, ಗುರು ಬಾಂಧವರ ಶಿರಛೇದಿಸೆನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸಮರದಿ ಸೆಣಸಾಡೆನ, ಸಮರದಿ ಸೆಣಸಾಡೆನ. ಪರಮಾತ್ಮ, ಅರ್ಜುನ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆಯು ಬೇಸಿಗೆಯ ಬಿರು ಬಿಸಿಲಿನಂತೆ ಬೆಂದ ತಾವರೆಯಂತೆ ನನ್ನ ಮುಖವಾದರೂ ಬಾಡುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು. ನನ್ನ ಕರದಿಂದ ಈ ಗಾಂಡೀವವಾದರೂ ಕಳಚಿ ಜಾರಿ ಬಿದ್ದಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಹೇ ಜನಾರ್ದನ, ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು. ಪರಮಾತ್ಮ, ಇವರುಗಳೊಡನೆ ಬಾಣವನ್ನು ಹೂಡಬಹುದೇ? ಪರಮಾತ್ಮ, ಈ ಯುದ್ಧವೂ ನನಗೆ ಬೇಡ. ರಥವನ್ನು ಹಿಂದಕ್ಕೆ ತಿರುಗಿಸು ಮಿತ್ರ. ಅರ್ಜುನ, ಪರಮಾತ್ಮ, ಇದೇನು ಈ ವಿಷಮಾವಸಾರದಲ್ಲಿ ಇಂತಹ ಕೃಷ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಯನಂತೆ ವರ್ತಿಸುವೆಯ? ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಜನ್ಯವನ್ನು ಛೇದಿಸಿ ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಪೂಜ್ಯ ಪಿತಾಮಹನು ನನ್ನ ಪೂಜ್ಯನಾದ ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಗುರು ದ್ರೋಣಾಚಾರ್ಯರು ನನಗೆ ಅಸ್ತ್ರವಿದ್ಯೆಯನ್ನು ಕಲಿಸಿದ ಗುರುಗಳು. ಇವರುಗಳೊಡನೆ ಬಾಣವನ್ನು ಹೂಡಬಹುದೇ? ಸ್ವಚನ ವಧೆಯೂ ನನಗೆ ಸಮ್ಮತವಲ್ಲ. ಈ ಗುರುವುದೆಯಿಂದ ಲಭಿಸುವ ಯುದ್ಧವು ನನಗೆ ಬೇಡ. ಭಿಕ್ಷಾಟನೆಯೇ ಶ್ರೇಯಸ್ಕರವಾದುದು. ಪರಮಾತ್ಮ, ಈ ಯುದ್ಧವು ನನಗೆ ಬೇಡ. ರಥವನ್ನು ಹಿಂದಕ್ಕೆ ತಿರುಗಿಸು ಮಿತ್ರ. ಪರಮಾತ್ಮ, ಬೇಡ ಮಾಧವ, ಬೇಡ ಮಾಧವ, ಬೇಡಿಕೊಂಬೆ ದೇವ, ಬೇಡ ಮಾಧವ.
ನಾನು ಕೆಡಲೆಣಿಸಲಾರೆ. ರೂಢಿಯಿಂದ ನಾನು ಕೆಡಲೆಣಿಸಲಾರೆ. ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ. ಅರ್ಜುನ, ಪರಮಾತ್ಮ, ನೋಡು ನೋಡು ಪಾರ್ಥ ಏಡಿತನವಿದೇಕೆ, ನೋಡು ನೋಡು ಪಾರ್ಥ ಗಾಢದಿಂದ ಶರವ ಉಡಿ ಒಡೆಯೋ ಬೇಗ. ಅರ್ಜುನ, ಪರಮಾತ್ಮ, ಗಾಢದಿಂದ ಶರವ ಉಡಿ ಒಡೆಯೋ ಬೇಗ. ನೋಡು ನೋಡು ಪಾರ್ಥ ಏಡಿತನವಿದೇಕೆ, ನೋಡು ನೋಡು ಪಾರ್ಥ. ಪರಮಾತ್ಮ, ಕರದಿ ಗಾಂಡಿ ವಾವ ಹಿಡಿಯಲಾರೆ ದೇವ, ಕರದಿ ಗಾಂಡಿ ವಾವ ಹಿಡಿಯಲಾರೆ ದೇವ. ಮರಳು ಮಾತಿನ್ನೇಕೆ, ಮರಳು ಮಾತಿನ್ನೇಕೆ ಮುಗಿವೆ ದೇವ, ಮರಳು ಮಾತಿನ್ನೇಕೆ ಕರವ ಮುಗಿವೆ ದೇವ. ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ಪರಮಾತ್ಮ, ದುಷ್ಟ ಶಿಕ್ಷಕನು ಸೃಷ್ಟಿ ರಕ್ಷಕನು. ಅರ್ಜುನ, ಪರಮಾತ್ಮ, ದುಷ್ಟ ಶಿಕ್ಷಕನು ಸೃಷ್ಟಿ ರಕ್ಷಕನು. ಸೃಷ್ಟಿ ಒಳಗೆ ನಾನು. ಅರ್ಜುನ, ಪರಮಾತ್ಮ, ಸೃಷ್ಟಿ ಒಳಗೆ ನಾನು ನಿಷ್ಠೆಯಿಂದ ನೋಡು 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 ಪಾರ್ಥ ಎಡಿತನವಿದೇಗೆ, ನೋಡು ನೋಡು ಪಾರ್ಥ. ಗುರುವು ಬಾಂಧವಾದ ಶಿರವ ಕಡಿಯಲಾರೆ, ಗುರುವು ಬಾಂಧವಾದ ಶಿರವ ಕಡಿಯಲಾರೆ. ನರಕಭಾಗಿಯಾಗಿ ನರಕಭಾಗಿಯಾಗಿ ನರಳಲಾರೆ ದೇವ, ನರಕಭಾಗಿಯಾಗಿ ನರಳಲಾರೆ ದೇವ. ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ಆದಿಯಲ್ಲಿ ಛೇದ ಅಂತ್ಯದಲ್ಲಿ ಮೋದ, ಆದಿಯಲ್ಲಿ ಛೇದ ಮಧ್ಯದಲ್ಲಿ ಮೋದ, ಅಂತ್ಯದಲ್ಲಿ ನಾದ ಉಡು ಶರವ ನೀನು. ಅರ್ಜುನ, ಪರಮಾತ್ಮ, ಅಂತ್ಯದಲ್ಲಿ ನಾದ ಉಡು ಶರವ ನೀನು. ನೋಡು ನೋಡು ಪಾರ್ಥ ಎಡಿತನವಿದೇಗೆ, ನೋಡು ನೋಡು ಪಾರ್ಥ. ಅರ್ಜುನ, ಪರಮಾತ್ಮ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮನ್ನು ವಧಿಸುವುದು ಅಸಂಭವ. ಮನುಷ್ಯನು ಅಳೆದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಅರ್ಜುನ, ಪರಮಾತ್ಮ, ಹಿಂದೆ ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಈ ಯುದ್ಧದ ಹೆಸರೆತ್ತಿದ್ದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಪರಮಾತ್ಮ, ಈ ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ತಾವು ಧರ್ಮವಿಲ್ಲವೈ? ಅರ್ಜುನ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮಾವಲಂಬನವು ಅನರ್ಥಕಾರಿ. ಜ್ಞಾಪಕದಲ್ಲಿರಲಿ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಅಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ಸಜ್ಜನರ ಪಾಲನೆ,
ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಕರುಣಿಸೂ ಮಹಾಮಹಿಮ. ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ ದರಿದ್ರೆ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರು, ವೇದಗಳಲ್ಲಿ ಸಾಮು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅದರಲ್ಲೊಂದಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ಪ್ರಾರಂಭವಾಗುವು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವೇ ನಾಶವಾಯಿತು, ನನ್ನ ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಧನನ್ನಾಗಿ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ನಾನು ಕರಾಳ ಕಾಳ ಸ್ವರೂಪನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಆಹ್ ಆಹ್, ಎಂತಹ ಭಯಾನಕ ರೂಪವಿದು. ಹೇ ಪರಮಾತ್ಮ, ನನ್ನ ಹೃದಯವು ಕಂಪಿಸುತ್ತಿರುವುದು. ನನ್ನ ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಪರಮಾತ್ಮ, ನಿನ್ನ ಸುಮಧುರವಾದ ದರ್ಶನವನ್ನೂ ತೋರಿಸು ಪರಮಾತ್ಮ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾರಮಣ, ಮುಕ್ತಿಯ ಕರುಣಿಸುನಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಶರಣದಿ, ಜೋಡಿಸಿ ಕರಗಳ ಬೇಡುವೆ ಶರಣದಿ. ಮಾಡು ಕೃಪೆಯನೋ ಪಾಮರ ನಿನ್ನೊಳು. ಪರಮಾತ್ಮ, ಮಾಡು ಕೃಪೆಯನೋ ಪಾಮರ ನಿನ್ನೊಳು. ಭೀಕರ ರೂಪದ ಬೇಗೆಯ ಹರಿಸಿ, ಭೀಕರ ರೂಪದ ಬೇಗೆಯ ಹರಿಸಿ. ಶರಣರ ಪೊರೆಯೋ ದೀನರ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾರಮಣ, ಮುಕ್ತಿಯ ಕರುಣಿಸುನಿ ಕರುಣಿಸುನಿ ಕರುಣಿಸುನಿ. ಭಯವನ್ನು ಬಿಡು ಪ್ರಾಣಶಕ. ನನ್ನ ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ತೆಗೆದುಕೋ ಅಸ್ತ್ರಗಳನ್ನು, ಮೊಳಗಿಸು ಸಮರಗೀತೆಯನ್ನು. ಆಜ್ಞೆ ಮಾಡು. ಯದಾ ಯದಾ ಹಿ ಧರ್ಮಸ್ಯ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಮಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ
ಮಂಗಳದಾಯಕ ಹರಿಯೇ ಜಯ ಪಾವನ ಶೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಶೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶುಭಾಶೀಲೋಲಾನಿಗೆ ಮಂಗಳವರ ಶುಭಾಶೀಲೋಲಾನಿ ಜಯ 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 ಮಂಗಳದ ಹರಿಯೇ ಜಯ ಪಾವನ ಸೂರಿ ಮುರಾರಿ ಜಯ ಮಂಗಳದಾಯ ಹರಿಯೇ ರಾಯದ ರಾಯ ಎನಿಸಿ ಮೆರೆದ ರಾಯನ ರಾಯ ಎನಿಸಿ ಮೆರೆದ ರಾಘವೇಂದ್ರಗೆ ಶುಭ ಮೈಗಳು ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳ ಜಯ ಮಂಗಳ ಮಂಗಳವಾಗಲಿ ಅಮಿತರಿಗೆ ಮಂಗಳವಾಗಲಿ ಸರ್ವರಿಗೆ ಜಯ ಮಂಗಳ ಮಂಗಳ ಶುಭ ಮಂಗಳ ಜೈ ನಿರಾರಮ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಜೈ ನಮ ಪಾರ್ವತಿ ಪತಿಯೇ ಪಪೋಷಿತ ನಾಟಕ ಮಂಡಲಿ ಕಿ ಏನೇ ಬರಲಿ ಭೋಲೋ ಭಾರತ್ ಮಾತಾ ಕಿ ಭೋಲೋ ಭಾರತ್ ಮಾತಾ ಕಿ ಭೋಲೋ ಭಾರತ್ ಮಾತಾ ಕಿ